ರಾಷ್ಟ್ರೀಯ ಕ್ರೀಡಾ ದಿನಾಚರಣೆ ಅಂಗವಾಗಿ ಕಾರ್ಯಕ್ರಮದಲ್ಲಿ ಉಪಸ್ಥಿರುವಂತಹ ದೈಹಿಕ ಶಿಕ್ಷಕರಾದಂತಹ ಎಂ ಬಸವರಾಜ್ ಸರ್ ಅವರೇ ಹಾಗೂ ಎಲ್ಲ ಶಿಕ್ಷಕಿಯರೇ ಹಾಗೂ ವಿದ್ಯಾರ್ಥಿನಿಯರು ಈಗಾಗಲೇ ಹೇಳಿದರು ಧ್ಯಾನ್ ಚಂದ್ ಅವ್ರ ಬಗ್ಗೆ. ಅವ್ರು ನೋಡ್ರಿ ಹಾಕಿ ಮಾಂತ್ರಿಕ ಅಂತ ಕರೀತಾರೆ, ಮ್ಯಾಜಿಕ್. ಅದು ಮ್ಯಾಜಿಕ್ ಸ್ಟಿಕ್ ಅವ್ರ ಕೈಯಾಗಿರೋದು. ಒಟ್ಟು 400 ಗೋಲುಗಳನ್ನು ಹೊಡೆದರು ಟೋಟಲ್. ಅವರ ದಾಖಲೆಯನ್ನು ಇದುವರೆಗೆ ಅದು ಯಾರೂ ಸರಿಗಟ್ಟಿಲ್ಲ. 1905 ಆಗಸ್ಟ್ 29ರಂದು ಜನಿಸ್ತಾರೆ. ಸೊ ಹೀಗಾಗಿ ಅವರ ಜನ್ಮ ದಿನಾಚರಣೆಯನ್ನು ರಾಷ್ಟ್ರೀಯ ಕ್ರೀಡಾ ದಿನಾಚರಣೆ ಅಂತ ಆಚರಣೆ ಮಾಡ್ತಾರೆ. ಇವೆಲ್ಲ ನಾಳೆ ಬರುತ್ತೆ ನೋಡ್ರಿ. ಅವರು ಪ್ರತಿಭೆಗೆ ಅವಕಾಶವಿದೆ, ಪ್ರಯತ್ನವಿರಲಿ ಅಂತ ಒಂದು ಕೊಟೇಶನ್ ಬರುತ್ತೆ. ನಾವೇನು ಮಾಡ್ತೀವಿ ಅಂದರೆ ನಮ್ಮಲ್ಲಿರೋ ಪ್ರತಿಭೆನ ತೋರಿಸೋದೇ ಇಲ್ಲ. ಈಗ ಸರ್ ಹೇಳಿದರು SSLC ಆದಮೇಲೆ ನಾವು ಇಲ್ಲೇ ಕಾಲೇಜೇ ನಮ್ಮ ಹುಡುಗಿಯರು ಯಾರು ಆಟ ಆಡೋಲ್ಲ, ಆದರೆ ಈಗ ಎಲ್ಲರೂ ಹೋಗ್ತೀವಿ ಗ್ರೌಂಡಿಗೆ. ಸರ್ ಹೇಳ್ಯಾರಿ ಹಂಗೆ ಹೇಳ್ಯಾರಿ ನೋಡ್ರಿ. ನಿಮ್ಮಲ್ಲಿ ಯಾವುದು ಪ್ರತಿಭೆ ಇರುತ್ತೋ ಅದನ್ನು ತೋರ್ಸೋಕೆ ಅವಕಾಶ ಇರುತ್ತೆ. ಇವ್ರಿಗೆ 1950 ಪದ್ಮವಿಭೂಷಣ ಪ್ರಶಸ್ತಿ. ಆಮೇಲೆ ಹಿಟ್ಲರ್, ಜರ್ಮನಿ ಹಿಟ್ಲರಿಗೆ ಇವರು ಆಟ ಅಂದ್ರೆ ಅಷ್ಟು ಬರುತ್ತೆ, ಅದಕ್ಕೆ ಅವರು ದಾದಾ ಅಂತಲೂ ಕರೀತಾರೆ ಇವರು. ಆಮೇಲೆ ಭಾರತ ರತ್ನ, ನಮ್ಮ ದೇಶದ ಅತ್ಯುನ್ನತ ಪ್ರಶಸ್ತಿ ಕ್ರೀಡಾ ಇಲಾಖೆಯಿಂದ ಕೊಡಬೇಕಂತ ಫಸ್ಟಿಗೆ ಇವರಿಗೆ ಇತ್ತು, ಆದರೆ ಆಗಲಿಲ್ಲ. ಫಸ್ಟ್ ಕ್ರೀಡಾಪಟು ಯಾರಂದರೆ ಸಚಿನ್ ತೆಂಡೂಲ್ಕರ್, ಗಾಡ್ ಆಫ್ ದ ಕ್ರಿಕೆಟ್ ಅಂತ ಕರೀತಾರೆ, ಕ್ರಿಕೆಟ್ನ ದೇವರು ಅಂತ ಕರೀತಾರೆ ನೋಡ್ರಿ. ಅದು ಆ ಭಾರತ ರತ್ನ ಕ್ರೀಡೆ ಕೊಡಬಾರ್ದಂತಾನೇ ಇತ್ತು, ಆದರೆ ತೆಂಡೂಲ್ಕರ್ ಅವರ ಸಾಧನೆಯನ್ನು ನೋಡಿ ಆ ಕ್ರೀಡಾ ಇಲಾಖೆಗೆ ಒಂದೇನು ಮಾಡಿದ್ರು, ಅದಕ್ಕೊಂದು ತಿದ್ದುಪಡಿ ತಗೊಂಡು ಕ್ರೀಡೆಗೆ ಕೊಟ್ಟರು. ಈಗ ಧ್ಯಾನ್ ಚಂದ್ ಅವರಿಗೂ ಕೊಡ್ಬೇಕಂತೇಳಿ ಫೋರ್ಸ್ ಇದೆ, ಅದನ್ನು ಕೊಡ್ತಾರೋ ಬಿಡೋದು ಸರ್ಕಾರ ಮಾಡೋದು ಚಿಂತನೆ ನಡೀತಾ ಇದೆ. ಸೊ ಇವರು ಭಾರತದಕ್ಕೆ 3 ಚಿನ್ನದ ಪದಕವನ್ನು 36, 28, 32, 36ರಲ್ಲಿ 3 ಚಿನ್ನ ಪದಕವನ್ನು ತಂದು ಕೊಡ್ತಾರೆ. ಇಷ್ಟೇ. ನಾವು ಪ್ರಾಕ್ಟೀಸ್ ಹೆಂಗೆ ಮಾಡ್ತೀವೋ ಹಂಗೆ ನಮ್ದು ರಿಸಲ್ಟ್ ಇರುತ್ತೆ. ನಾವು ಪ್ರಾಕ್ಟೀಸ್ ಇರಲ್ಲ, ರಿಸಲ್ಟ್ ಎಕ್ಸ್ಪೆಕ್ಟ್ ಮಾಡ್ತೀವಿ. ಸಾಧ್ಯನಾ ನೋಡ್ರಿ. ಆಡ ಕಾಲಕ್ಕೆ ಓದೋ ಚಿಂತೆ ಮಾಡಬಾರ್ದು, ಓದೋ ಕಾಲಕ್ಕೆ ಆಟ ಚಿಂತೆ ಮಾಡಬಾರ್ದು. ನಮ್ಗೆ ಫೇಲ್ಯೂರ್ ಆಗೋದಿಲ್ಲ. ಊಟ ಮಾಡ್ಬೇಕಾದ್ರೆ ಓದ್ತೀವಿ, ಓದ್ಬೇಕಾದ್ರೆ ಊಟ ಮಾಡಿ, ಹಿಂಗಾಗಿ ಹೆಂಗೆ ಬರುತ್ತೆ ನೋಡ್ರಿ. ಯಾವುದನ್ನು ಎಲ್ಲಿ ಕಳಿಸ್ಬೇಕು ಅಲ್ಲೇ ಕಳಿಸ್ಬೇಕು ಕರೆಕ್ಟಾಗಿ. ನೋಡ್ರಿ ನಾನು ಹೇಳಿ ನಿಮ್ಮ ಕ್ಲಾಸ್ನಾಗ ಯಾವುದನ್ನು STM ಕಳಿಸ್ಬೇಕು, ಯಾವುದನ್ನು LTM ಕಳಿಸ್ಬೇಕು ಅನ್ನೋದು ನಿಮ್ಮ ಕೈಗಿರುತ್ತೆ. ಶಾರ್ಟ್ ಟರ್ಮ್ ಮೆಮೊರಿ, ಲಾಂಗ್ ಟರ್ಮ್ ಮೆಮೊರಿ ಅಂತ 2 ಇರ್ತಾವೆ ನೋಡ್ರಿ. ಯಾವುದನ್ನು ಶಾರ್ಟ್ ಟರ್ಮ್ ಮೆಮೊರಿ ಕಳಿಸ್ಬೇಕಂದ್ರೆ ಸಿನಿಮಾನ ಶಾರ್ಟ್ ಟರ್ಮ್ ಮೆಮೊರಿ ಕಳಿಸ್ಬೇಕು, ಓದನ್ನು ಲಾಂಗ್ ಟರ್ಮ್ ಮೆಮೊರಿ ಕಳಿಸ್ಬೇಕು. ಆದರೆ ನಾವೇನು ಮಾಡ್ತೀವಿ ಗೊತ್ತಾ, ಹೀರೋ ಎಲ್ಲ ನಮ್ಮ ತಲೆಯಾಗಿರ್ತಾವೆ. ಯಾವಾಗಾರ ಕೇಳಿದ್ರು ಯಾವ ಡ್ರೆಸ್ ಹಾಕಿದ್ರು, ಇದೇ ಡ್ರೆಸ್ ಹಾಕಿದ್ರು, ಇದೇ ಡಾಲರ್ ಹಾಕಿದ್ರು, ಇದನ್ನು LTM ಕಳಿಸ್ತೀವಿ. ಓದಿ ಕೇಳಿದ್ರೆ ಬರೋದು. ಹಾಗಾಗಿ ಎಲ್ಲವೂ ಅಷ್ಟೇ, ಆಟ ಆಗಿರ್ಬೋದು, ಪಾಠ ಆಗಿರ್ಬೋದು, ಎರಡಕ್ಕೂ ಪರಿಶ್ರಮ ಬೇಕು. ಪರಿಶ್ರಮ ಇಲ್ಲದೇ ಏನು ಮಾಡೋಕ್ಕಾಗಲ್ಲ. ಫಸ್ಟು ತಯಾರಿ ಇರ್ಬೋದು. ಪೂರ್ವ ತಯಾರಿ ಇದ್ದಾಗ ಮಾತ್ರ ಯುದ್ಧವನ್ನು ಎದುರಿಸ್ಬೋದು. ನಮಗೆ ಪ್ರೀವಿಯಸ್ ನಾಲೆಜೇ ಇಲ್ಲ, ಪೂರ್ವಜ್ಞಾನ ಇಲ್ಲ ಅಂದರೆ 1ರಿಂದ 9ನೇ ಕ್ಲಾಸ್ನಾಗ ಓದಿದ್ರೆ ತಾನೆ 10ನೇ ಕ್ಲಾಸ್ ಅರ್ಥ ಆಗಲ್ಲ. 1ರಿಂದ 9ನೇ ಕ್ಲಾಸ್ನಾಗ ಓದಿ ಬಂದಾಗ ಇಲ್ಲಿ ಓದೋಕ್ಕಾಗಲ್ಲ. ಅವಾಗ ಏನಾಗುತ್ತೆ, ಪ್ರೆಷರ್ ಆಗುತ್ತೆ, ಒತ್ತಡ ಸಹಜ ಆಗುತ್ತೆ. ಆದರೆ ಆ ಒತ್ತಡವನ್ನು ಮೀರಿ ಗೆಲ್ಲಬೇಕು. ಆ ಒತ್ತಡ ಯಾಕಾಗುತ್ತಂದ್ರೆ ನಿಮ್ಮಲ್ಲಿ ಜ್ಞಾನದ ಕೊರತೆ. ನಿಮಗೆ ಯಾವಾಗ ನಾಲೆಜ್ ಇರೋಲ್ಲ ಅಲ್ಲೇನಾಗುತ್ತೆ ಅಂದರೆ ಭಯ ಸ್ಟಾರ್ಟ್ ಆಗುತ್ತೆ. ಯಾವಾಗ ನಾಲೆಜ್ ಇರುತ್ತೆ ಅಲ್ಲಿ ಭಯ ಇರೋಲ್ಲ. ಸೊ ಭಯ ಹೋಗಲಾಡಿಸ್ಬೇಕಂದ್ರೆ ಮೊದಲು ನೀವೇನು ಮಾಡಬೇಕು, ಓದಬೇಕು ನೋಡ್ರಿ. ಇನ್ನೊಬ್ರು ಸಲಾಗಿಲ್ಲ, ನಮ್ಮ ಸಲಾಗಿ ನಾವು ಓದ್ಬೇಕು. ಇನ್ನೊಬ್ರು ಕೇಳ್ತಾರೋ ಬಿಡ್ತಾರೋ ಗೊತ್ತಿಲ್ಲ, ಅದು ಕೇಳೋ ಟೈಮ್ ಬರುತ್ತೆ. ಬಂದಾಗ ಅದನ್ನು ಎಕ್ಸಿಬಿಟ್ ಮಾಡೋದು. ಇಲ್ಲ ನಾನು ಇನ್ನೊಬ್ರು ಸಲಾಗಿ ಓದ್ತೀನಿ ಅಂದ್ರೆ ನಾವು ಬರೀ ಇನ್ನೊಬ್ರಿಗಾಗುತ್ತೆ. ಅದಕ್ಕೆ ಯಾವಾಗಲೂ ನಿಮ್ಮಲ್ಲಿ ನೈಜತೆ ಇರೋದು. ಯಾರು ನೋಡ್ರಿ, ಧ್ಯಾನ್ ಚಂದ್ ಅದಕ್ಕೆ ಅವಾಗ ಹಾಕಿ ಸ್ಟಿಕ್ ಇದ್ವಿ 1928 ಈಗ ಹೆಂಗೆ ನಿಮ್ಮ ಶಾಲೆ ಎಲ್ಲ ಕೊಡ್ತೀವಿ, ನಾವು ವಾಲಿಬಾಲ್ ಕೊಡ್ತೀವಿ. ನೀವೇನು ಮಾಡ್ತೀರಿ, ಗ್ರೌಂಡ್ನಾಗ ಇರ್ಬೇಕು. ನೀವೆಲ್ಲರೂ ಆಟದ ಪೀರಿಯಡ್ ಅಂದರೆ ಎಲ್ಲರೂ ಗ್ರೌಂಡ್ನಾಗ ಇರ್ಬೇಕು. 4 ಜನ ಅಲ್ಲಿರ್ತಾರೆ, 10 ಜನ ಇಲ್ಲಿ ಬರ್ಕಕ್ಕೆ ಕೂತಿರ್ತಾರೆ ಆಟದ ಪೀರಿಯಡ್. ಆಟದ ಪೀರಿಯಡ್ ಅಂದ್ರೆ ಮೈಂಡ್ ರಿಲ್ಯಾಕ್ಸ್ ಆಗುತ್ತೆ. ನಿಮ್ಮ ಆಟದ ಪೀರಿಯಡ್ದಾಗ ಹೋಗ್ರಿ ಅಂತ ಹೇಳ್ತೀನಿಲ್ಲ, ಮೈಂಡ್ ರಿಲ್ಯಾಕ್ಸ್ ಇರ್ಬೇಕು. ಓದಬೇಕು, ಓದಿಗೆ ರಿಲ್ಯಾಕ್ಸ್ ಇರ್ಬೇಕು ನೋಡಿರಿ. ಎಲ್ಲ ಅಂದ್ರೆ ಅತಿನೂ ಓದಬಾರ್ದು, ಅತಿ ಓದೋದು ಹುಚ್ಚಾಗ್ತದೆ. ಅದು ಉದಾಹರಣೆಗಳು ನೋಡಿರಿ. ಯಾವುದನ್ನು ಎಷ್ಟು ಓದ್ಬೇಕು ಅಷ್ಟೇ ಓದ್ಬೇಕು. ಆಟನೂ ಯಾವುದು ಟೂ ಮಚ್ ಇಸ್ ಟೂ ಬ್ಯಾಡ್. ಅತಿಯಾದ ವಿಷಯನ ಅಮೃತ ಆಗುತ್ತೆ. ಅದಕ್ಕೆ ಧ್ಯಾನ್ ಚಂದ್ ಅವ್ರದ್ದು ಏನು ಮೆಸೇಜ್ ಅಂದ್ರೆ ಪರಿಶ್ರಮ ಪಡ್ರಿ. ಕಷ್ಟ ಎಷ್ಟೇ ಇರ್ತಾವೆ, ಕಷ್ಟಗಳನ್ನು ಮೀರಿ ನಿಲ್ಬೇಕು. ಅವಾಗ ಏನಾಗುತ್ತೆ, ಗೆಲುವು ಶತಸಿದ್ಧ. ಈ ಒಂದು ಉದಾಹರಣೆ ಹೇಳ್ತೀನಿ ನಾನು. ಕೀರ್ತಿಯನ್ನು ಹುಡುಗಿದ 9th B ಅಲ್ಲ, 9th A. ಅವ್ರ ಅಣ್ಣ ಕೃಷ್ಣ ರಾಯ್ಕರ್ ಅಂತ ನಮ್ಮ ಸ್ಟೂಡೆಂಟ್, ಅವ್ನು ಕೊಟ್ರೇಶ್ವರದಾಗ. ಅವನಿಗೆ ಫುಲ್ ಸೈನ್ಸ್ ನಾಲೆಜ್ ಐತೆ. ಅವನಿಗೆ
ಲಾಸ್ಟ್ ಇಯರ್ 2022 ರಾಜ್ಯ ಮಟ್ಟದ ಯುವ ವಿಜ್ಞಾನಿ ಪ್ರಶಸ್ತಿಗೆ ಆಯ್ಕೆ ಆಗಿದ್ದು. ಅವನೇ ತನ್ನ ಸ್ವಂತನೊಳಗೆ ರೋಬೋಟ್ ಮಾಡಿದ್ದವನು. ಅದಕ್ಕೆಲ್ಲ ನಾವು ಇದು ಕೊಟ್ಟಿವಿ ನೋಡ್ರಿ. ಆ ರೀತಿ ನಿಮ್ಮಲ್ಲಿ ಪ್ರತಿಭೆ ಇರುತ್ತೆ, ಅದನ್ನು ತೋರಿಸೋ ಪ್ರಯತ್ನ ಮಾಡ್ಬೇಕು. ನೀವು ಸುಮ್ಮನೆ ಶಾಲೆಗೆ ಬಂದೆ, ಬ್ಯಾಗ್ ಹಾಕ್ಯಾನೆ, ಬಿಸಿ ಊಟ ಹೊಡೆದ್ನೆ, ತತ್ತಿ ಹೊಡೆದೆ, ಇಲ್ಲ ಖಾರ ಪುಡಿ ಕಡಿಮೆ ಆಗಿತ್ತು, ಇಲ್ಲ ಉಪ್ಪು ಜಾಸ್ತಿ ಆಗಿತ್ತು, ಇದು ಕಲಿಕೆ ಅಲ್ಲ. ಇದು ಅದು ಜೀವನದ ಒಂದು ಭಾಗ ಅಷ್ಟೇ. ಅದು ನೋಡ್ರಿ, ಓದೋ ಟೈಮ್ನಾಗ ಊಟದ ಬಗ್ಗೆ ಚಿಂತೆ ಮಾಡಬಾರ್ದು. ನೀವು ಓದಿದ ಮೇಲೆ ಊಟದ ಬಗ್ಗೆ ಚಿಂತೆ ಮಾಡಿ. ಅದಕ್ಕೆ ಪ್ರತಿಭೆ ಅನ್ನೋದು ಏನಿರ್ತದಂದ್ರೆ ಅದನ್ನು ನೀವೇ ಎಕ್ಸಿಬಿಟ್ ಮಾಡ್ಬೇಕು. ಅವಕಾಶನ ನೀವೇ ಕ್ರಿಯೇಟ್ ಮಾಡ್ಕೋಬೇಕು, ಯಾರು ಮಾಡಲ್ಲ. ಸಂಜನ ಅವಕಾಶ ನೀವೇ ಕ್ರಿಯೇಟ್ ಮಾಡ್ಕೋಬೇಕು. ಯಾವ್ದಾರ ಎಂತ ಇದಿರ್ತದೆ, ಸರ್ ನಾ ಮಾತಾಡ್ಕೊಂಡು ಏನಾಗಲ್ಲ, ಇದು ವೇದಿಕೆ ಇದೆ, ತಪ್ಪದು ತಿಳ್ಕೊಳಕ್ಕೆ ಪ್ರಯತ್ನ ಇದೆ. ನೀವು ಮಾತಾಡೋ ಪ್ರಯತ್ನ, ನಾ ಶಿಕ್ಷಕರ ದಿನಾಚರಣೆ ಮಾತಾಡಿ, ನವೆಂಬರ್ 14 ಮಕ್ಕಳ ದಿನಾಚರಣೆ ಮಾತಾಡಿ, ಕಾಂಪಿಟೇಷನ್ ಇರೋದು, ಸ್ಪರ್ಧೆ ಇರೋದು. ಅದೇನು ಆರೋಗ್ಯ ಇದೆ, ಅವರಿಗೆ ಯಾಕೆ ಕೊಟ್ರಿ, ಇವರಿಗೆ ಯಾಕೆ ಕೊಟ್ರಿ ಕೇಳ ಹಾಕಿಲ್ಲ, ಅದು ನಮಗೆ ಗೊತ್ತು. ಅದನ್ನೇನು ಮಾಡ್ಬೇಕು, ನಾವು ಹೇಳಿದ್ವಿ ಮ್ಯಾಲೆ ನಮಗೆ ಗೊತ್ತದು. ನೀವೇನದ ನಿಮ್ಮ ಪ್ರತಿಭೆನ ಅನಾವರಣಗೊಳಿಸಿ. ಅದಕ್ಕೆ ಏನು ಸಹಕಾರ ಬೇಕು, ನಾನು ಮುಖ್ಯೋಪಾಧ್ಯಾಯ, ನಾನು ನಮ್ಮೆಲ್ಲ ಶಿಕ್ಷಕರ ಜೊತೆಗಿರ್ತಾರೆ. ಯಾವುದೇ ಕಾರ್ಯಕ್ರಮ ಇಲ್ಲ, ನಾನು ಅಂತಕ್ಕಂಥ ಕಾಂಪಿಟೇಷನ್ ಇರೋದು. ಸುಮ್ಮನೆ ಮೊನ್ನೆ ಇಲ್ಲ ಸರ್ ಅವರೇ ಮಾತಾಡಿ, ಇವರೇ ಎಲ್ಲರೂ ಮಾತಾಡೋದು. ಯಾವುದೇ ಬಗ್ಗೆ ಈಗ ಒಂದು ದಿನಾಚರಣೆ ಇದೆ, ಅದ್ರ ಬಗ್ಗೆ ಪೂರ್ವ ತಯಾರಿ ಇರ್ಬೇಕು. ಏನು ಕರೀತಾರೋ ಬಿಡ್ತಾರೋ ಗೊತ್ತಿಲ್ಲ, ಆದರೆ ರೆಡಿ ಇರ್ಬೇಕು. ಸೊ ಹಂಗೆ ನಮ್ಮ ವಿದ್ಯಾರ್ಥಿಗಳು ಕೂಡ ಈಗ ನಮ್ಮ ತಾಲೂಕು ಮಟ್ಟದಲ್ಲಿ ಕೂಡ ಅನೇಕ ಸ್ಪರ್ಧೆಗಳಲ್ಲಿ ನಮ್ಮ ವಿದ್ಯಾರ್ಥಿನಿಯರು ಪ್ರಥಮ ಸ್ಥಾನವನ್ನು ಗಳಿಸಿದ್ದಾರೆ. ಸೊ ತಾಲೂಕು ಮಟ್ಟದ ಪ್ರಿಪ್ರೇಷನ್ ಹೆಂಗಿರ್ಬೇಕಂದ್ರೆ ಓದಿನ ಜೊತೆಗೆ ಅದು ಇರ್ಬೇಕು. ನೀವು ಮುಂಜಾನೆ ಒಂದು ತಾಸು ಜಲ್ದಿ ಬರ್ರಿ, ಅಥವಾ ಸಾಯಂಕಾಲ ಒಂದು ತಾಸು ಲೇಟಾಗಿ ಹೋಗಿ, ಆಮೇಲೆ ಮನೆಗೆ ಪರ್ಮಿಷನ್ ತೊಗೊಳ್ರಿ, ಹಿಂಗೆ ಆಟದಾಗ ಇದ್ದೀನಿ ನಾನು ಅಂತೇಳಿ. ಕೆಲವರು ಸ್ಪೋರ್ಟ್ಸ್ನಾಗ ಇರೋರು ಪೇರೆಂಟ್ಸ್ ಫೋನ್ ಮಾಡ್ತಾರೆ, ನಂಗೆ 6:30 ಮನೆ ಲೇಟಾಗಿ ನಿಮ್ಮ APMC ಗ್ರೌಂಡ್ನಾಗ. ಅದಕ್ಕೆ ಪಾಲಕರಿಗೆ ಮನವರಿಕೆ ಮಾಡಿ, ಶಾಲೆಗೆ ಏನು ನಡೀತಾವೆ ಕಾರ್ಯಕ್ರಮ, ಮನೆಗೆ ಹೋಗಿ ಹೇಳ್ರಿ ನಮ್ಮ ಶಾಲೆಗೆ ಹಿಂಗೆ ಕಾರ್ಯಕ್ರಮ ನಡೀತಾವ ಇಂಥ ಎಲ್ಲ ಅವುಗಳನ್ನು ಹಂಚ್ಕೋಬೇಕು ನೀವು. ಅವಾಗ ಮಾತ್ರ ಏನಾಗುತ್ತೆ, ನಿಮ್ಮದು ಜೀವನ ಸಾರ್ಥಕ ಆಗುತ್ತೆ. ಸೊ ಅಂದರೆ ಧ್ಯಾನ್ ಚಂದ್ ಯಾವ ರೀತಿ ಕಷ್ಟಪಟ್ಟಿರ್ಬೋದು ಅಂದರೆ ನಾವು ಇನ್ಸ್ಪೈರ್ ಆಗ್ಬೇಕು. ಇನ್ನೊಬ್ಬರ ಜೀವನವನ್ನು ನೋಡಿ ನಾವು ಏನು ಮಾಡ್ಬೇಕು, ನಮ್ಮಲ್ಲಿ ಏನು ಬರ್ಬೇಕು, ಇನ್ಸ್ಪೈರ್ ಇರಬೇಕು. ಅದರಿಂದ ಏನಾಗುತ್ತೆ, ನಮ್ಮಲ್ಲಿ ಉತ್ಸಾಹ ಬರುತ್ತೆ. ಉತ್ಸಾಹ ಇಲ್ಲದ ಜೀವನ ಅದು ಶೂನ್ಯ. ಯಾವಾಗಲೂ ಉತ್ಸಾಹ ಇರ್ಬೇಕು, ಬಡಿದ್ರು ಹಂಗೆ ಇರಬೇಕು, ಬಡಿಯದಿದ್ರು ಹಂಗೆ ಇರಬೇಕು. ಸೊ ಒಟ್ಟಾರೆಯಾಗಿ ನಾವು ಕೂಡ ಧ್ಯಾನ್ ಚಂದ್ ಅವರ ಜೀವನವನ್ನು ಆದರ್ಶವಾಗಿ ಇಟ್ಕೊಂಡು ನಮ್ಮ ಜೀವನದಲ್ಲಿ ಏನು ಅಂಶಗಳನ್ನು ತಗೋಬೇಕು, ಈಗೆಲ್ಲ ಸರ್ ಹೇಳಿದ್ರಲ್ಲ, ಸೊ ನಾವು ಹೇಳಿ ಯಾವುದೇ ಅಂಶಗಳನ್ನು ತಗೊಂಡು ನಿಮ್ಮ ಜೀವನವನ್ನು ಕೂಡ ಏನು ಮಾಡಿ ನೀವು ಎಕ್ಯುರೇಟ್ ಮಾಡುವ ಪ್ರಯತ್ನವನ್ನು ಮಾಡಿ ಅಂತ ಹೇಳ್ತಾ ಮಾತಿಗೆ ಬರೋಣ.